ಲಂಡನ್ಗೆ ಹೋಗ್ತಾ ಇದ್ದೀವಿ ಬೈ ಕಾರು, ಬರ್ತೀಯ ಲಂಡನ್ಗೆ ಕಾರಲ್ಲ, ಹೌಸ್ ಇಟ್ ಪಾಸಿಬಲ್ ಶ್ರೀ ಅಂತ ಹೇಳಿದೆ ನಾನು. ನೀನು ಬರದೇ ಇದ್ದರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿಬಿಟ್ರು. ನನಗೊಂದು ರಿಲೇಟ್ ಆಗುತ್ತೆ ನಿಮ್ಮ ಜೊತೆಗೆ. ಏನಂದರೆ ನನಗೆ ಡ್ರೈವಿಂಗ್ ತುಂಬ ಇಷ್ಟ, ಕಾರ್ ಡ್ರೈವಿಂಗ್ ಎಷ್ಟು ದೂರ ಬೇಕಾದರೂ ಓಡಿಸ್ತೀನಿ. ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಯಾಕೆ ಡ್ರೈವಿಂಗ್ ಮಾಡಬೇಕು ಅಂತ ಅನ್ನೋ ಥರ ಆಗಿಬಿಟ್ಟಿದೆ. 75 ದಿನ 19,000 ಕಿಲೋಮೀಟರ್ಗಳನ್ನ ಹೆಂಗೆ ಓಡಿಸಿದ್ರಿ? ಸ್ಟ್ರೆಚ್ಚಲ್ಲಿ ಏನಾಯಿತು, ಒಂದು ಕಡೆ ಈ ಸ್ನೋ ಬೀಳೋ ಜಾಗದಲ್ಲಿ ಸ್ಲಿಪ್ಪಾಗಿ ಸ್ಕಿಡ್ಡಾಗಿ ಈ ಫಾಗ್ ಬೀಳ್ತಾ ಇತ್ತಲ್ಲ, ಪೂರ್ತಿ ಜಾರು ಬಿಟ್ಟು ಸುಮಾರು ಒಂದು 20-25 ಅಡಿ ಕಂದಕಕ್ಕೆ ಬಿತ್ತು, ಹಿಂಗೆ ಪಲ್ಟಿ ಹೊಡೆದು ಮತ್ತು ಅದು ವೀಲ್ ಮೇಲೇ ಬಂದು ನಿಂತ್ಕೊಂತು. ಇಟ್ ವಾಸ್ ರಿಯಲಿ ಸೂಪರ್ ಮೂಮೆಂಟ್ ಫಾರ್ ಮೀ ದ್ಯಾಟ್ ನೈಟ್. ಆಯಿತಾ, ಬೆಳಿಗ್ಗೆ ಹೇಳ್ತೀವಿ, ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀವಿ ಇಬ್ಬರು, ನೀರಿಲ್ಲ, ತಲೆಗೆಲ್ಲ ಎಣ್ಣೆ ಹಾಕೊಂಡು ಕೂತಿದ್ದೀವಿ, ಸ್ನಾನ ಮಾಡೋಣ ಅಂದರೆ ನೀರಿಲ್ಲ. ಅವ್ರು ನೋಡಿದರೆ ನಮಗೆ ಮಧ್ಯಾಹ್ನ 1 ಗಂಟೆಗೆ ನಮಗೆ ಕೇಕ್ ಕಟ್ಟಿಂಗು ಪಾರ್ಟಿ ಇಟ್ಟಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಬಟ್ಟೆಯಿಂದ ಒರೆಸ್ಕೊಂಡು ಹೋದ್ರೆ ಹೆಂಗೆ ಮಾಡಿದ್ರೆ? ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ವಿಶೇಷವಾದ ಜೋಡಿ ನಮ್ಮ ಜೊತೆಗಿದೆ. ಈ ಜೋಡಿ ಅಂದರೆ ಈ ದಂಪತಿಗಳು ಒಂದು ಅದ್ಭುತವಾದ ಸಾಹಸ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಯೂಶ್ವಲಿ ನಾವು ಗಂಡ ಹೆಂಡತಿ ಇಬ್ಬರು ಅಥವಾ ಮಕ್ಕಳ ಜೊತೆ ಒಂದು ಪ್ರವಾಸ ಅಂತಂದಾಗ ನಮ್ಮದೊಂದು ಏನು ಕ್ಯಾಲ್ಕುಲೇಷನ್ ಇರುತ್ತೆ, ಒಂದು ಯೋಚನೆ ಇರುತ್ತೆ. ಆ ಯೋಚನೆನ ಮೀರಿ ಆ ಯೋಚನೆ ಏನಿರುತ್ತೆ, ಇಲ್ಲಿಂದ ನಾವು ಬೆಂಗಳೂರಿಂದ ಫ್ಲೈಟ್ ಹತ್ತೀವಿ, ಆಮೇಲೆ ಸಿಂಗಾಪುರ್ ಹೋಗ್ತೀವಿ, ಅಲ್ಲಿ ಒಂದಷ್ಟು ನೋಡ್ತೀವಿ, ಇಲ್ಲ ಯುರೋಪ್ಗೆ ಹೋಗ್ತೀವಿ, ಅಲ್ಲಿ 1-2-3 ದೇಶಗಳು ನೋಡ್ತೀವಿ, ಮತ್ತು ಯಾವುದೋ ಒಂದು ದೇಶದ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬರ್ತೀವಿ. ಒಂದು 10-12 ದಿನಗಳ ಟ್ರಿಪ್ಪು, ಅಲ್ಲಿ ಒಂದಷ್ಟು ಜನ ಗೈಡು ಅದೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಈ ದಂಪತಿಗಳು ಏನು ಮಾಡಿದ್ದಾರೆ ಅಂತಂದರೆ ಒಂದು ಸಾಹಸನ. ಅವರು ಸುಮಾರು 75 ದಿನಗಳ ಪ್ರವಾಸವನ್ನು ಕಾರಲ್ಲಿ ಮಾಡಿದ್ದಾರೆ, ಬೆಂಗಳೂರಿನಿಂದ ಲಂಡನ್ಗೆ. ಸೊ ಬೆಂಗಳೂರಿನಿಂದ ಲಂಡನ್ಗೆ ಅಂತಂದರೆ ಅವರು ಯಾವೆಲ್ಲ ದೇಶಗಳನ್ನ ನೋಡಿದ್ದಾರೆ ಅಂತಂದರೆ ಸುಮಾರು 20 ದೇಶಗಳನ್ನ ಈ ಒಂದು ಪರಿಧಿಯಲ್ಲಿ ನೋಡ್ಕೊಂಡ್ಬಂದಿದ್ದಾರೆ. 13 ಏಪ್ರಿಲ್ 2024ರಿಂದ 27 ಜೂನ್ 2024, 75 ದಿನ. ಮತ್ತು ಟ್ರಾವೆಲ್ ಮಾಡಿದ ದೂರ ಎಷ್ಟು ಅಂದರೆ 19,350 ಕಿಲೋಮೀಟರ್ಗಳನ್ನ ಅವರು ಪ್ರಯಾಣ ಮಾಡಿದ್ದಾರೆ. ಅಂದರೆ 19,350 ಕಿಲೋಮೀಟರ್ಗಳನ್ನ ಡ್ರೈವ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ಅವರು ನೇಪಾಳ, ಟಿಬೇಟ್, ಚೀನಾ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನ, ಕಜಕಿಸ್ತಾನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಗ್ರೀಸ್, ಬಲ್ಗೇರಿಯಾ, ಸೆರ್ಬಿಯಾ, ಕ್ರೊಯೇಷಿಯಾ, ಹಂಗೇರಿ, ಸ್ಲೋವಾಕಿಯಾ, ಆಸ್ಟ್ರಿಯಾ, ಜೆಕ್ ರಿಪಬ್ಲಿಕ್, ಜರ್ಮನಿ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ದೇಶಗಳನ್ನ ಸುತ್ತಿ ಬಂದಿದ್ದಾರೆ. ಸೊ ಹೇಳೋಕ್ಕೆ ಸುಸ್ತಾಗ್ತಾ ಇದೆ ಇವ್ರು ಹೆಂಗೆ ಮಾಡಿರ್ಬೋದು ಅಂತ ನನಗೆ ಆಶ್ಚರ್ಯ. ಓಕೆ, ಹೀಗಾಗಿ ಸಾಕಷ್ಟು ಪರ್ವತಗಳನ್ನ, ಬೆಟ್ಟ ಗುಡ್ಡಗಳನ್ನ, ನದಿಗಳನ್ನ ದಾಟ್ಕೊಂಡು ಬಂದಿದ್ದಾರೆ. ಓಕೆ, ಅತಿ ಎತ್ತರದ ಪ್ರದೇಶಗಳು, ಅತ್ಯಂತ ಕಡಿದಾದ ಪ್ರದೇಶಗಳು, ಅತ್ಯಂತ ಚಳಿ ಪ್ರದೇಶಗಳು, ಅತ್ಯಂತ ಹೀಟ್, ಎಲ್ಲ ಥರದ ಅನುಭವಗಳನ್ನ ಪಡೆದುಕೊಂಡು ಬಂದಿರುವಂಥ ದಂಪತಿಗಳು ನಮ್ಮೊಂದಿಗಿದ್ದಾರೆ. ಸೊ ಬನ್ನಿ ಹಾಗಾದರೆ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ್ MG ಅವರು. ನಮಸ್ಕಾರ ಶ್ರೀನಿವಾಸ್ ಅವರು. ನಮಸ್ಕಾರ. ಇನ್ನು ಸವಿತಾ ಶ್ರೀನಿವಾಸ್ ಅವರು ಮೇಡಮ್, ನಿಮಗೂ ಕೂಡ ವೆಲ್ಕಮ್. ನಮಸ್ತೆ. ನಾನು ಹೀಗೆ ಹೇಳ್ತಿರ್ಬೇಕಾದ್ರೆ ನನಗೆ ಉಸಿರು ಕಟ್ತಾ ಇತ್ತು. ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಹಿಮಾಲಯ ಪರ್ವತಗಳು, ಏಷ್ಯಾದ ಹಳೆ ರೇಷ್ಮೆ ಮಾರ್ಗ, ನಾವು ಸಿಲ್ಕ್ ರೂಟ್ ಅಂತ ಕರಿತೀವಲ್ಲ ಅದು, ಏಷ್ಯಾದ ಪಾಮೀರ್ ಪರ್ವತಗಳು, ರಷ್ಯಾ ಜಾರ್ಜಿಯಾದ ಮೌಂಟ್ ಎಲ್ಟ್ರಸ್, ಚೀನಾದ ಗೋಬಿ ಮರುಭೂಮಿ, ಇಲ್ಲೆಲ್ಲ ಇವರು ಓಡಿಸಿದ್ದಾರೆ ಕಾರನ್ನು. ಮತ್ತು ಬ್ರಹ್ಮಪುತ್ರ ನದಿ, ಉಜ್ಬೇಕಿಸ್ತಾನದ ಅಮೂ ದರ್ಯಾ ನದಿ, ರಷ್ಯಾದ ವೋಲ್ಗಾ ನದಿ, ಯುರೋಪಿನ ರೈನ್ ನದಿ, ಬುಡಾಪೆಸ್ಟ್ನ ಡ್ಯಾನ್ಯೂಬ್ ನದಿ, ಪ್ರಾಗ್ನ ವಾಲ್ಟಾವಾ ನದಿ ಮತ್ತು ಲಂಡನ್ನ ಥೇಮ್ಸ್ ನದಿಗಳ ಮೂಲಕ ಕಾರನ್ನು ಓಡಿಸಿದ್ದಾರೆ ಅಥವಾ ಅದರ ಪಕ್ಕದಲ್ಲಿ ಓಡಿಸಿದ್ದಾರೆ. ಸೊ ಸಾಕಷ್ಟು ಅದ್ಭುತವಾದ ಅನುಭವ ಬಹುಶಃ. ಸೊ ಹೀಗಾಗಿ ಅವರು ಈ ಅನುಭವನ ನಮಗೆ ಈಗ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಅವರು ಅದರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಹೀಗಾಗಿ ಆ ಪುಸ್ತಕನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ದೊಡ್ಡ ಪುಸ್ತಕನೇ ಇದು ನೋಡಿ. ಬೆಂಗಳೂರಿನಿಂದ ಲಂಡನ್ಗೆ ಸ್ವಂತ ಕಾರಿನಲ್ಲಿ. ಸೊ ಇದಕ್ಕೆ 20 ದೇಶ, 19,000 ಕಿಲೋಮೀಟರ್, 75 ದಿನ ಮತ್ತು ಖರ್ಚಾಗಿದ್ದು 63 ಲಕ್ಷ ರೂಪಾಯಿಗಳು. ಸೊ ಇದು ಕನ್ನಡದಲ್ಲಿದೆ ಮತ್ತು ಇದೇ ಪುಸ್ತಕವನ್ನು ಇಂಗ್ಲೀಷಲ್ಲಿ ಕೂಡ ಬರೆದಿದ್ದಾರೆ ಮತ್ತು ಅವರು ಸ್ವತಃ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಇದರ ಡೀಟೇಲ್ಸ್ ನಾನು ಅಂದರೆ ಇದನ್ನು ತೆಗೆದುಕೊಳ್ಬೇಕನ್ನೋರಿಗೆ ಅದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಶ್ರೀನಿವಾಸ್ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಒಂದು ಅದ್ಭುತವಾದ ಸಾಧನೆ ನಿಮ್ಮಿಬ್ಬರದು ಕೂಡ. ಮೊದಲನೇ ಪ್ರಶ್ನೆ, ಯಾಕೆ ಅನ್ನಿಸ್ತು ಈ ಥರ ಒಂದು ಅಡ್ವೆಂಚರ್ ಮಾಡಬೇಕಂತ ಹೇಳಿ?
ಮೊದಲಿಗೆ ನಮಸ್ಕಾರ. ತಾವು ಈ ಸ್ಟುಡಿಯೋಗೆ ನಮ್ಮನ್ನು ಕರೆಸಿ ಮಾತಾಡಿಸ್ತಾ ಇದ್ದೀರಾ, ತುಂಬ ಸಂತೋಷ. ನನಗೆ ಮೊದಲಿಂದನೂ ಒಂಥರ ಕಾರ್ ಡ್ರೈವಿಂಗ್ ಅನ್ನೋದು ಒಂಥರ ಪ್ಯಾಷನ್ ಇದ್ದ ಹಾಗೆ. ಸ್ವಂತ ಡ್ರೈವ್ ಮಾಡಿಕೊಂಡು ಮಡಿದ ಜೊತೆಗೆ ಹೋಗ್ಬೇಕನ್ನೋದು ತುಂಬ ಆಸೆ. ಈ ಥರವಾಗಿ ನಾವು ಸುಮಾರು ಇಂಡಿಯಾದಲ್ಲಿ ಲಾಂಗ್ ಟ್ರಿಪ್ಸ್ ಮಾಡಿದ್ದೀವಿ. ಅಪ್ ಟು ನಾರ್ತಲ್ಲಿ ಲೇ ಲಡಾಖ್ ತನಕ ಹೋಗಿದ್ದೀವಿ, ಉತ್ತರದಲ್ಲಿ ಲೇ ಲಡಾಖು, ಪ್ಯಾಂಗಾಂಗ್ ಲೇಕ್ ತನಕ ಹೋಗಿದ್ದೀವಿ. ಈ ಕಡೆ ನಾರ್ತ್ ಈಸ್ಟಲ್ಲಿ ಅರುಣಾಚಲ್ ಪ್ರದೇಶ, ಅಸ್ಸಾಮು, ಮೇಘಾಲಯ, ಇದೆಲ್ಲ ಒಂಥರ ಹಾಬಿಯಾಗಿ ಹೋಗ್ತಾ ಇದ್ದಿದ್ದು. ಒಂದಿನ ಹೇಗೆ ಬ್ರೌಸ್ ಮಾಡಬೇಕಾದ್ರೆ ನಮಗೆ ಒಬ್ಬರು ಲೇಡಿ, ಈಚಿ ಬೂಟ್ಸ್ ಅಂತೇಳ್ಬಿಟ್ಟು, ನೆದರ್ಲ್ಯಾಂಡ್ ಲೇಡಿ, ಅವರು ಡೆಲ್ಲಿಯಿಂದ ನೆದರ್ಲ್ಯಾಂಡ್ ತನಕ 2 ವೀಲರಲ್ಲಿ ಸೋಲೋ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ವಿಡಿಯೋ ಸಿಕ್ತು. ಡೆಲ್ಲಿಯಿಂದ ನೆದರ್ಲ್ಯಾಂಡ್ ಒಬ್ಬರೇ 2 ವೀಲರಲ್ಲಿ, ಅದು ಲೇಡಿ. ಅದು ಅವ್ರದ್ದು ವಿಡಿಯೋ ಸೀರೀಸ್ ಎಲ್ಲನೂ ಒಂಥರ ಇಂಟ್ರೆಸ್ಟಲ್ಲಿ ನೋಡಿದೆ. ಅದು ಒಂದು ಸುಮಾರು 5-6 ವರ್ಷದ ಹಿಂದೆ ಅವ್ರದ್ದು ಎಲ್ಲ ಎಪಿಸೋಡು ನೋಡಿದೆ, ಸುಮಾರು 100 ಮೇಲೆ. ಹೀಗೆ ನೋಡಬೇಕಾದ್ರೆ ಈ ಥರ ಸುಮಾರು ಜನ ಮಾಡಿದ್ದಾರೆ. ಆದರೂ ಕೆಲವರು ಸೋಲೋ ಮಾಡಿದ್ದಾರೆ, ಕೆಲವೊಂದು ಗುಂಪಲ್ಲೇ ಮಾಡಿದ್ದಾರೆ ಅಂತೆಲ್ಲ ತಿಳಿಯಿತು. ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಆಸೆ ಬಂತು. ಯಾಕಂದರೆ ಈ ಕಾರ್ ಡ್ರೈವಿಂಗ್ ಒಂದು ಪ್ಯಾಷನ್ನು ಮಾಡುವ ಅಂತ ಪ್ರಯತ್ನ ಮಾಡಿ ಒಂದು 5 ವರ್ಷದ ಕಡೆಗೆ ನಾನೇ ಒಂದು ಪ್ಲ್ಯಾನ್ ಹಾಕಿದೆ ಮಾಡುವ ಅಂಥೇಳಿ. ಅದು ಸುಮಾರು ಅದೂ 75 ದಿನದ್ದೇ ಬರ್ತಾಯಿತ್ತು. ಅದು ಒಂದು ಖರ್ಚು ಸುಮಾರು ಅವಾಗ ಒಂದು 15 ಲಕ್ಷ ಸುಮಾರು ಬರ್ತಾಯಿತ್ತು ಅಂದಾಜು ಲೆಕ್ಕ. ಬಟ್ ಏನಾಯಿತು, ಅವಾಗ ಕೊರೋನಾ ಬಂತು, ಹೋಗೋಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟು ಉಕ್ರೇನು, ರಷ್ಯಾ ವಾರ್ ಎಲ್ಲ ಶುರು ಆಯಿತು. ಆ ರೂಟಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಯಿತು, ಅದಕ್ಕೆ ನಿಲ್ಲಿಸಿದ್ದೆ. ಆಮೇಲೆ ಹೀಗೆ ಮಾಡಲೇಬೇಕು ಅನ್ನೋ ಒಂದು ಛಲ ಬಂದಾಗ ಬೇರೆ ಯಾವತ್ತೂ ಒಂದರ ಸೇಫ್ ಆಗಿರುವಂಥದ್ದು ಯಾವ ಥರ ಮಾಡ್ಬೋದು ಅಂತ ಹೇಳಬೇಕಾದ್ರೆ ಅಡ್ವೆಂಚರ್ಸ್ ವರ್ಲ್ಡ್ ಅಂತ ಒಂದು ಕಂಪ್ನಿ, ಅದು ಒಂದು ಟ್ರಾವೆಲ್ ಕಂಪ್ನಿ. ಅವರು ಬರೀ ಕಾರು ಟ್ರಿಪ್ ಮಾತ್ರ ಮಾಡ್ತಾರೆ. ಅದು ನಮ್ಮ ಸ್ವಂತ ಕಾರ್ ತೊಗೊಂಡು ಹೋಗ್ಬೋದು. ನಮ್ಮ ಹತ್ರ ಇಲ್ಲ, ಕಾರ್ ಇಲ್ಲ ಅಂತ ಹೇಳಿದಾಗ ಅವರು ಕಾರ್ನ ಬೇಗ ಅರೇಂಜ್ ಮಾಡ್ತಾರೆ, ಇಲ್ಲ ಅವ್ರದ್ದೇ ಕಾರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. 3 ಥರ ಆಪ್ಷನ್ ಇದೆ. ಇಲ್ಲಿ ಬೆಂಗಳೂರಿಂದ ಅದು ದೆಹಲಿಯಲ್ಲಿದೆ ಮತ್ತು ಮುಂಬೈಲಿದೆ ಹೆಡ್ ಆಫೀಸು. ನಾನು ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕೇಳಿರಲಿಲ್ಲ. ಅಂದರೆ ನಮ್ಮ ಕಾರಲ್ಲಿ ನಾವು ಹೋಗೋದು ಅಂದರೆ ನಮ್ಮ ಸ್ವಂತ ಒಂದು ಟ್ರಿಪ್ ಮಾಡೋದು, ನಾವೇ ಎಲ್ಲ ಬುಕ್ ಮಾಡ್ಕೋಬೇಕು ಅನ್ನೋದಿತ್ತು. ಇಲ್ಲ ಅಂದರೆ ನಾವು ಒಂದು ಟ್ರಾವೆಲ್ ಕಂಪನಿ ಕೊಟ್ಟರೆ ಅವರೆಲ್ಲವನ್ನೂ ಬುಕ್ ಮಾಡ್ತಾರೆ, ನಮ್ಮ ಟ್ರಾವೆಲ್ ಕೂಡ ಬುಕ್ ಮಾಡ್ತಾರೆ. ಬಟ್ ಇಲ್ಲಿ ಏನಂತಂದರೆ ವಿಶೇಷ ಇದು, ನಿಮ್ಮ ಕಾರಲ್ಲಿ ಹೋಗ್ಬೋದು, ಇಲ್ಲ ಅವ್ರ ಕಾರಲ್ಲಿ ಹೋಗ್ಬೋದು. ಅಂದರೆ ನೀವು ಎಲ್ಲೂ ಕೂಡ ಬೇರೆ ಬಸ್ಸನ್ನು ಅದನ್ನು ಬಳಸ್ತಾ ಇಲ್ಲ. ಯು ಆರ್ ಟ್ರಾವೆಲಿಂಗ್ ಕಂಪ್ಲೀಟ್ಲಿ ಇನ್ ದ ಕಾರ್. ಹೌದು. ಓಕೆ, ವಂಡರ್ಫುಲ್. ಎಸ್. ಮತ್ತು ಅವರಲ್ಲಿ ಏನಿದೆ ಅಂದರೆ ಅವರು ಕಂಡಕ್ಟೆಡ್ ಟೂರ್ಸ್ ಅಂತ ಮಾಡ್ತಾರೆ. ಇದು ರೋಡ್ ಟು ಲಂಡನ್ ಅನ್ನೋದು ಪ್ರತಿ ವರ್ಷ ಒಂದು ಟ್ರಿಪ್ ಮಾಡ್ತಾರೆ. ನಾವು ಹೋಗಿದ್ದು 6ನೇ ಬ್ಯಾಚ್. ಮುಂಚೆ ನಾವು ಮಾಡಿದ್ರು ಅವರು. ಆಮೇಲೆ ಇಲ್ಲ ನಾವು ಪ್ಯಾಷನ್ ಇದೆ, ಕಾರಲ್ಲೇ ಡ್ರೈವ್ ಮಾಡಬೇಕು, ಬೇರೆ ಕಂಟ್ರೀಸಲ್ಲಿ ಮಾಡಬೇಕು, ನಾನು ಸೋಲೋ ಮಾಡಬೇಕಂದಾಗ ನಿಮಗೆ ಎಂಟೈರ್ ಪ್ಯಾಕೇಜ್ ಮಾಡಿಕೊಡ್ತಾರೆ. ಈ ಕೆಲವೊಂದು ಕಂಟ್ರೀಸಲ್ಲಿ ಯು ಕಾಂಟ್ ಡ್ರೈವ್ ಆನ್ ಯುವರ್ ಓನು. ಅಲ್ಲಿ ಒಂದು ಲೋಕಲ್ ಗೈಡ್ ಇರಬೇಕು, ಎಸ್ಕಾಟ್ ಇರಬೇಕು. ಅವ್ರದ್ದು ಪರ್ಮಿಟ್ ಇಲ್ಲದೆ, ಅವ್ರು ನಿಮ್ಮ ಜೊತೆ ಇಲ್ಲದೆ ಹೋಗೋಕ್ಕಾಗಲ್ಲ. ಒಂದು ಚೈನಾ ಆ ಥರ ಒಂದು ಈ ಥರದಾಗ ಅವರೆಲ್ಲ ಅದಕ್ಕೆ ಅರೇಂಜ್ ಮಾಡಿ ಕೊಡ್ತಾರೆ. ಬಟ್ ಏನಂದರೆ ಅವರು ಎಲ್ಲನೂ ನೋಡ್ಕೊಳ್ಳೋದ್ರಿಂದ ನಮಗೆ ತಲೆ ಬಿಸಿ ಇರೋದಿಲ್ಲ. ನಾವು ಡ್ರೈವ್ ಮಾಡಬೇಕು. ಅವರು ಬೆಳಗ್ಗೆ ಒಂದು 7 ಗಂಟೆಗೆ 8 ಗಂಟೆಗೆ ಬಿಡ್ತಾ ಇದೀವಿ ಅಂದಾಗ ಅದು ರೆಡಿಯಾಗಿ ಹೋಗೋಂಗೆ ಇರಬೇಕು. ಬಟ್ ಅವರು ಏನು ಮಾಡ್ತಾರೆ, ಎಲ್ಲನೂ ಫೆಸಿಲಿಟಿ ಚೆನ್ನಾಗಿ ಕೊಡ್ತಾರೆ. ಹೋಗಿ ಯಾವುದೊಂದು ಸೈಟ್ ಸೀಯಿಂಗ್ ಆಗಿರ್ಬೋದು, ಎಲ್ಲನೂ ನಾವೇನಾದರೂ ನಮ್ಮ ಕಾರ್ ಹೋಗುತ್ತೆ, ಹೋಟ್ಲ್ ಪಾರ್ಕಿಂಗಲ್ಲಿ ನಿಲ್ಲುತ್ತೆ, ಅಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಎಲ್ಲನೂ ಲೋಕಲ್ ಬಸ್ ಯೂಸ್ ಮಾಡ್ತಾರೆ. ಯಾಕಂದರೆ ಏನಾಗುತ್ತೆ, ನಮ್ಮದು ಅಷ್ಟು ಕಾರು ನಮ್ಮ ಜೊತೆಗೆ ಹೋದಾಗ ಒಂದು 7-8 ಕಾರ್ ಇರುತ್ತೆ, ಹೋದಾಗೆಲ್ಲ ಪಾರ್ಕಿಂಗ್ ಪ್ರಾಬ್ಲಮ್. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಲೋಕಲ್ ಬಸ್ ಅಲ್ಲಿ ಕರ್ಕೊಂಡೋಗಿ ಎಲ್ಲ ತೋರಿಸ್ತಾರೆ. ಲೋಕಲ್ ಬಸ್ಸಲ್ಲಿ ಒಂದು ಕಡೆ ನಿಲ್ಲಿಸಿ ಆಮೇಲೆ ನಿಮಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ವಂಡರ್ಫುಲ್. ಮೇಡಮ್, ಈ ಒಂದು ಪ್ಲ್ಯಾನ್ ನಿಮ್ಮ ಒಂದು ಸಹಭಾಗಿತ್ವದಲ್ಲಿ ಆಗಿದೆ. ಸೊ ನಿಮ್ಮ ಅನುಭವದ ಬಗ್ಗೆ ಹೇಳೋದಾದರೆ, ಟು ಸ್ಟಾರ್ಟ್ ವಿತ್ ನಾನು ಹೇಳಬೇಕಂದ್ರೆ ಅವ್ರು ಹೇಳಿದ್ದು ಇಷ್ಟೇ, ಲಂಡನ್ಗೆ ಹೋಗ್ತಾ ಇದ್ದೀವಿ, ಬೈ ಕಾರು ಬರ್ತೀಯ. ನಾನು ಇಷ್ಟು ದೂರ ಅಯ್ಯೋ ಲಂಡನ್ಗೆ ಕಾರಲ್ಲ, ಹೌಸ್ ಇಟ್ ಪಾಸಿಬಲ್ ಶ್ರೀ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಹೇಳಿದ್ರು, ಇಟ್ಸ್ ಅ ಡ್ರೀಮ್, ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ನಾನು ಕಾಸ್ಟ್ ಎಷ್ಟು ರೀ ಅಂದೆ. 25 ಪರ್ ಹೆಡ್ ಅಂದರು, 25 lakhs ಪರ್ ಹೆಡ್ ಅಂದರು. ಎಲ್ಲ ಸೇರ್ಕೊಂಡು ಎಷ್ಟಾಗುತ್ತೆ ಸರಿಯಾಗಿ ಹೇಳಿ ಅಂತ ಹೇಳಿದೆ. ಫಸ್ಟ್ ಅದನ್ನೇ ಯೋಚನೆ ಮಾಡಿದೆ. ಎಲ್ಲ ಸೇರಿ ಬರುತ್ತೆ ಒಂದು 70 to 75 ಅಂತಂದರು. ಟ್ಯಾಕ್ಸಸ್ ಅದು ಇದು ಎಲ್ಲ ಸೇರಿಕೊಂಡು. ಬೇಡ, ನೀವು ಒಬ್ಬರೇ ಹೋಗ್ಬಿಟ್ಟು ಬನ್ನಿ, ನಾನು ದುಡಿತಾ ಇಲ್ಲ, ಐ ಆಮ್ ಎಟ್ ಹೋಮ್. ಸೊ ನನ್ನ ಪಾರ್ಟ್ ಆಫ್ ಏನಿದೆಯೋ ಖರ್ಚು ಎಲ್ಲನೂ ಮಕ್ಕಳಿಗೆ ಮುಂದಕ್ಕೆ ಬರುತ್ತೆ. ಇಟ್ಸ್ ಓಕೆ, ಯು ಗೋ ಅಲೋನ್ ಆ್ಯಂಡ್ ಕಮ್, ಐ ವಿಲ್ ಬಿ ಅಟ್ ಹೋಮ್ ವಿತ್ ಚಿಲ್ಡ್ರನ್ ಅಂತ ಹೇಳಿದೆ ನಾನು. ನೀನು ಬರದೇ ಇದ್ದರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ ಅಂತ ಹೇಳಿಬಿಟ್ರು.
ಆ್ಯಂಡ್ ಆಲ್ವೇಸ್ ಐ ಹ್ಯಾಡ್ ಅ ಕಂಪ್ಲೇಂಟ್ ಲೈಕ್ ಇವರು ಆಫೀಸ್ ಕಡೆಯಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಆಮೇಲೆ ಯು ಎಸ್ಗೆಲ್ಲ ತುಂಬ ಹೋಗ್ತಾಯಿದ್ರು. ನನಗೆ ಕರ್ಕೊಂಡು ಹೋಗಲ್ವಲ್ಲ ನೀವು ಅಂತ ಹೇಳ್ತಾ ಇದ್ದೆ ನಾನು ಅವ್ರಿಗೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಈಗ ನೀನು ಬಂದಿಲ್ಲ ಅಂದರೆ ಕಾರ್ ಸ್ಟಾರ್ಟ್ ಆಗಲ್ಲ, ನೀನು ಬಂದ್ರೇ ನಾನು ಹೋಗೋದು, ಇಲ್ಲಾಂದರೆ ನಾನು ಹೋಗಲ್ಲ. ಐ ಥ್ಯಾಂಕ್ ಗಾಡ್, ಭಗವಾನ್ ಜಬ್ ದೇತಾ ಛಪ್ಪರ್ ಫಾಡ್ಕೆ ದೇತಾ ಅಂದೇನಲ್ಲ, 20 ಕಂಟ್ರೀಸ್ ಒಂದೇ ಶಾರ್ಟಲ್ಲಿ ತೋರಿಸ್ಕೊಂಡು ಬಂದುಬಿಟ್ರು. ದಟ್ ವಾಸ್ ರಿಯಲಿ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಬಂಪರ್ ಲಾಟ್ರಿ ಹೊಡೆದಂಗೆ ಒಂದೆರಡು ದೇಶ ಅಲ್ಲ, 20 ದೇಶಗಳನ್ನ. ಅದು ಇವತ್ತು ನಮಗೆ ಹೆಸರು ಹೇಳ್ಬೇಕಂದ್ರೂ ಮರ್ತೋಗುತ್ತೆ. ನೀವು ಫೋನಲ್ಲಿ ಇಟ್ಕೊಂಡು ಓದಿದ್ರಿ, ಹೌದು ಆ ಸೀಕ್ವೆನ್ಸೇ ಮರ್ತೋಗುತ್ತೆ ನಮಗೆ. ನಿಜ. ನನಗೊಂದು ರಿಲೇಟ್ ಆಗುತ್ತೆ ನಿಮ್ಮ ಜೊತೆಗೆ. ಏನಂದರೆ ನನಗೆ ಡ್ರೈವಿಂಗ್ ತುಂಬ ಇಷ್ಟ. ಕಾರ್ ಡ್ರೈವಿಂಗ್ ಎಷ್ಟು ದೂರ ಬೇಕಾದರೂ ಓಡಿಸ್ತೀನಿ. ರಾತ್ರಿ 11-11:30 ನಿದ್ದೆ ಬಂದ ಅವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಟ್ಟರೆ ಅಫ್ಕೋರ್ಸ್ ಅದನ್ನೆಲ್ಲ ಮಾಡಬಾರ್ದು ಯಾರು ಕೂಡ. ಸಂಜೆ ತನಕ ಓಡಿಸಿ ಸ್ಟಾಪ್ ಮಾಡಬೇಕು ಆ್ಯಕ್ಚುಲಿ. ಬಟ್ ನಾನು ಅದರೂ ಮೀರಿ ಮಾಡಿದ್ದೀನಿ. ಬಟ್ ಒಂದು ಸ್ವಲ್ಪ ವಯಸ್ಸಾದಮೇಲೆ ಈ ಬೆಂಗಳೂರು ಟ್ರಾಫಿಕ್ ಎಲ್ಲ ನೋಡಿದ ಮೇಲೆ ಸ್ವಲ್ಪ ಯಾಕೆ ಡ್ರೈವಿಂಗ್ ಮಾಡಬೇಕು ಅಂತ ಅನ್ನೋ ಥರ ಆಗಿಬಿಟ್ಟಿದೆ. ಬಟ್ ನೀವು ಹೆಂಗೆ ಅಂತ ನಾನು 75 ದಿನ ಅಲ್ವಾ, 75 ದಿನ 19,000 ಕಿಲೋಮೀಟರ್ಗಳನ್ನ ಹೆಂಗೆ ಓಡಿಸಿದ್ರಿ? ನೀವು ಓಡಿಸ್ತಿದ್ರಾ? ಇಲ್ಲ, ನಾವೊಬ್ಬನೇ. ನೀವೊಬ್ಬರೇ? ಓಕೆ. ಹೆಂಗೆ ಅದು ಅಂದರೆ ನಿಮಗೆ ಎಕ್ಸಾಸ್ಟ್ ಆಗಲಿಲ್ವಾ? ಇಲ್ಲ, ಯಾವತ್ತೂ ಆಗಿಲ್ಲ. ಅದು ಒಂಥರ ಪ್ಯಾಷನ್ನು. ನಾವು ಮ್ಯಾಕ್ಸಿಮಮ್ ಒಂದಿನ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರೋದು ಅರೌಂಡ್ 930 ಅನಿಸುತ್ತೆ. ಅದು ಎಂಟೈರ್ ಜರ್ಮನಿ 930 ಕಿಲೋಮೀಟರ್. 930 ಒಂದಿನ. ಬಟ್ ರೋಡ್ ಚೆನ್ನಾಗಿತ್ತು. ರೋಡ್ ಚೆನ್ನಾಗಿತ್ತು ಅಲ್ಲಿದು. ಬಟ್ ಕೆಲವೊಂದು ಕಡೆ ರೋಡು ಈ ಟಿಬೇಟಲ್ಲಿ ನಮಗೆ ಒಂದು ಸುಮಾರು 730 ಕಿಲೋಮೀಟರು ಅದು ಮೌಂಟೈನಲ್ಲಿ ನಾವು ಡ್ರೈವ್ ಮಾಡಿರೋಂಥದ್ದು. ಅಲ್ಲಿ ಏನಾಗಿತ್ತು, ನಮಗೆ ಎಲ್ಲ ಥರದ್ದು ವೆದರ್ ಕಂಡೀಷನು ಎಕ್ಸ್ಪೀರಿಯೆನ್ಸ್ ಆಯಿತು. ಸ್ನೋಫಾಲ್ ಇತ್ತು, ಹೆವಿ ರೈನ್ ಇತ್ತು, ವಿಂಡಿ ಇತ್ತು ವೆದರು. ರೋಡ್ಸ್ ಆರ್ ಲಿಟ್ಲ್ ಬಿಟ್ ಬ್ಯಾಡ್. ತುಂಬಾ ಅಂದರೆ ಏನಾಗ್ತಾ ಇತ್ತು ಅಂದರೆ, ನಾವು ಒಂದು ಗಾಲಿ ಎಲ್ಲಿ ಇಳಿಸಬೇಕು, ಗುಂಡಿಯಲ್ಲಿ ಇಳಿಸಬೇಕು, ಮೇಲೆ ತಗೋಬೇಕು ಅನ್ನೋ ಒಂದು ರೀತಿಯಲ್ಲಿ ರಸ್ತೆಗಳು ಸಹ ಇದ್ವು. ಬಟ್ ಆ ದಿನದಲ್ಲಿ ನಾವು ಬೆಳಗ್ಗೆ 5:15 ಬಿಟ್ಟಿದ್ದು 730 ಕಿಲೋಮೀಟರ್ ದಾಟಿ ಅಲ್ಲಿ ನೆಕ್ಸ್ಟ್ ಸೇರಬೇಕಿತ್ತು. ಇನ್ ಬಿಟ್ವೀನ್ ಯಾವುದು ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅಷ್ಟು ಅವತ್ತು ಡ್ರೈವ್ ಮಾಡಲೇಬೇಕು 730 ಕಿಲೋಮೀಟ್ರು. ಹಾಂ. ಸೊ ಆ ಒಂದು ಸ್ಟ್ರೆಚ್ ಏನಿದೆ ಅದು ಒಂಥರ ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ನಾವು ಹೋಗಿ ಸೇರಿದಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಆಲ್ಮೋಸ್ಟ್ 11:30 ಆಗಿತ್ತು. ಅದು ಒಂದು ರಾತ್ರಿ 11:30. ಬೆಳಿಗ್ಗೆ 5:00 ಬಿಟ್ಟಿದ್ದು 11:30. ದಟ್ ಮಸ್ಟ್ ಬಿ ವೆರಿ ಎಕ್ಸಾಸ್ಟಿಂಗ್. ಎಕ್ಸಾಸ್ಟಿಂಗ್ ಅನಿಸ್ಲಿಲ್ಲ ನಮಗೆ, ಯಾಕಂದರೆ ವಿ ವರ್ ಫೀಲಿಂಗ್ ಲೈಕ್ ಎಲ್ಲ ಥರದ ವೆದರ್ ಕಂಡೀಷನ್ ಅವತ್ತು ಅದು ಡ್ರೈವ್ ಮಾಡಿದ್ದಾಯಿತು ಅಂತೇಳಿ. ಆ ಸ್ಟ್ರೆಚ್ಚಲ್ಲಿ ಏನಾಯಿತು, ಒಂದು ಕಡೆ ಈ ಸ್ನೋ ಬೀಳೋ ಜಾಗದಲ್ಲಿ ಒಂದು ನಮ್ಮ ಕಾರ್ ಮುಂದಿನ ಅದರ ನೆಕ್ಸ್ಟ್ ಮುಂದೆ ಇದ್ದದ್ದು ಒಂದು ಲೋಕಲ್ ಕಾರು. ಆ ಲೋಕಲ್ ಕಾರು ಸ್ಲಿಪ್ಪಾಗಿ ಸ್ಕಿಡ್ಡಾಗಿ ಈ ಫಾಗ್ ಬೀಳ್ತಾ ಇತ್ತಲ್ಲ, ಪೂರ್ತಿ ಜಾರ್ ಬಿಟ್ಟು ಸುಮಾರು ಒಂದು 20-25 ಅಡಿ ಕಂದಕಕ್ಕೆ ಬಿತ್ತು. ಹಿಂಗೆ ಪಲ್ಟಿ ಹೊಡೆದು ಮತ್ತೆ ಅದು ವೀಲ್ ಮೇಲೆನೆ ಬಂದು ನಿಂತ್ಕೊಂತು. ವೀಲ್ ಮೇಲೆ ಹಿಂಗೆ ರೌಂಡ್ ಬಿದ್ದು ಪಲ್ಟಿ ಹೊಡೆದು ಮತ್ತೆ ನಾರ್ಮಲಿ ವೀಲ್ ಮೇಲೆನೆ ಒಂದು ಪಲ್ಟಿ ಹೊಡೆದು ನಿಂತ್ಕೊತು. ಅದು ನೋಡ್ತಾ ನಮಗೆ ಹೆದರಿಕೆ ಆಯಿತು. ನಮ್ಮ ಕಾರ್ಗಳು ಬಿದ್ದರೆ ಯಾರದು, ನಾವು ಹೋಗಿದ್ದು ಗುಂಪಲ್ಲಿ 11 ಕಾರ್ಗಳು ಹೋಗಿದ್ದು, ಒಂದು ಯಾರ್ದು ಬಿದ್ರೂ ಎಂಟೈರ್ ನಮ್ಮದು ಜರ್ನಿ ಇಂಪ್ಯಾಕ್ಟ್ ಆಗುತ್ತೆ. ಅವ್ರು ಮುಂಚೆನೇ ಹೇಳಿದರು, ನಾವು ಹೋಗಿ ಇವತ್ತು ಸೇರಲೇಬೇಕಾಗಿದೆ, ಮಧ್ಯದಲ್ಲಿ ಎಲ್ಲೂ ಉಳ್ಕೊಳ್ಳೋಕೆ ಜಾಗ ಇಲ್ಲ. ಅದು ನೋಡಿದಾಗ ನಮಗೊಂದು ಸ್ವಲ್ಪ ಹೆದರಿಕೆ ಆಯಿತು. ಅದು ಅವರು ಇಳಿದು ಆರಾಮಾಗಿ ಎದ್ದು ಡೋರ್ ತಗೊಂಡು ಇಬ್ಬರು ಜೆಂಟ್ಸ್ ಇದ್ದಾರೆ ಅದರಲ್ಲಿ ಎದ್ದು ಬಂದು ಎಲ್ಲಿಗೆ ಅದನ್ನು ಹೇಗೆ ಮೇಲೆ ಹತ್ತಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಅವ್ರಿಗೇನೂ ಆಗಿರಲಿಲ್ಲ. ಆದರೆ ಇದು ಎಲ್ಲ ಸ್ನೋ ಬಿದ್ದಿದ್ದರಿಂದ ಇಟ್ ಗೇವ್ ಎ ಕುಷನ್ ಎಫೆಕ್ಟ್ ಟು ದ ಕಾರ್ಗೇನು ಡ್ಯಾಮೇಜ್ ಆಗಿರಲಿಲ್ಲ. ಬಟ್ ಏನಂದರೆ ಅದು ಎಷ್ಟು ಸ್ಲಿಪ್ಪರಿ ಇತ್ತಂದರೆ ನಾವು ಬ್ರೇಕ್ ಹಾಕೋ ಹೋಗಿಲ್ಲ, ಆಕ್ಸಿಲೇಟ್ರ್ ಒತ್ತೋ ಆಗಿಲ್ಲ, ಜಾರ್ತಾ ಇದೆ. ನಮ್ಮ ಅಡ್ವಾಂಟೇಜ್ ಏನಂದರೆ ನಮ್ಮ ಕಾರಲ್ಲಿ ನಮ್ಮದು ಟಿಗ್ವಾನ್ ಕಾರು, ವೋಕ್ಸ್ವ್ಯಾಗನ್ ಟಿಗ್ವಾನ್. ಇದರಲ್ಲಿ ಡಿಫರೆಂಟ್ ಮೋಡ್ಸ್ ಆಫ್ ಡ್ರೈವ್ ಇದೆ. ಸ್ನೋ ಮೋಡ್ ಇದೆ, ಆಫ್ ರೋಡ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ, ಎಕಾನಮಿ ಮೋಡ್ ಇದೆ, ಮತ್ತು ಡ್ರೈವ್ ಮೋಡ್ ಇದೆ. ಇಷ್ಟು ಬೇರೆ ಬೇರೆ ಮೋಡ್ಸ್ ಇದೆ. ಅದರೆಲ್ಲ ಸ್ನೋ ಮಾಡಲ್ ಹಾಕಿದಾಗ ಏನಾಗುತ್ತೆ, ಈ ಚಕ್ರಗಳಿಗೆ ಸ್ವಲ್ಪ ಗ್ರಿಪ್ ಅಂತ ಸಿಗುತ್ತೆ. ಈ ಜನರಲಿ ನಾವು ಕೇಳಿದ್ದೀವಿ ಟೈರ್ಗಳಿಗೆ ಚೈನ್ ಹಾಕಿ ಓಡಿಸ್ತಾರೆ ಸ್ನೋ ಇದ್ರೆ ಅಂತ ಹೇಳ್ಬಿಟ್ಟು. ಈಗ ನಾವು ಹಿಮಾಲಯಾಸ್ ಎಲ್ಲ ಹೋದಾಗ ನಾವು ಅಲ್ಲಿ ಹೋದಾಗಲೂ ನಮಗೆ ಇದು ಲೇಯಿಂದ ನಾವು ಪ್ಯಾಂಗಾಂಗ್ ಲೇಕಿಗೆ ಹೋಗ್ಬೇಕಾದ್ರೂ ನಮಗೆ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಲ್ಲಿ ನಾವು ಹೋದಾಗ
ಅಲ್ಲಿ ಬೇರೆ ವೆಹಿಕಲ್ಗೆ ಯಾರಿಗೂ ಬಿಡಲಿಲ್ಲ, ತುಂಬ ಸ್ನೋಫಾಲ್ ಆಗ್ತಿದೆ ಅಂತೇಳಿ ನಮಗೆ ಬಾರ್ಡರ್ ಫೋರ್ಸ್ನವರು ನಿಲ್ಲಿಸ್ಬಿಟ್ರು ಅಲ್ಲಿ. ಬಟ್ ನಮಗೆ ನಂದು ಹೇಳಿದೆ, ನಂದು ಸ್ನೋ ಮೂಡಿದೆ, ನಂದು ಇದೆ ಅಂತ ಹೇಳಿದಾಗ ಆಯಿತು ಹೋಗಿ ಅಂತ ನಮಗೆ ಬಿಟ್ಟಿದ್ರು. ಅಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಅದು ಓಕೆ, ಬಟ್ ಇಲ್ಲಿದು ತುಂಬ ಸ್ಲಿಪ್ಪರಿ ಇತ್ತು. ಓಕೆ ಓಕೆ, ಅದು ಒಂದು ತುಂಬ ಬಟ್ ಎಕ್ಸ್ಪೀರಿಯನ್ಸ್. ಸ್ಟಿಲ್ ಯು ಮ್ಯಾನೇಜ್ ಟು ಡ್ರೈವ್. ಏನೂ ಆಗಲಿಲ್ಲ. ವಂಡರ್ಫುಲ್. ಮತ್ತು ಅವ್ರ ಕಾರ್ನವರು ಪುಣ್ಯ ಅವ್ರದ್ದಲ್ವಾ? ನಿಜ. ಮೇಡಮ್, ನಿಮಗೆ ಇವ್ರು ಡ್ರೈವ್ ಮಾಡಬೇಕಾದ್ರೆ ಏನು ಅನಿಸ್ತಿತ್ತು? ಭಯ ಆಗ್ತಿತ್ತಾ, ಖುಷಿ ಆಗ್ತಿತ್ತಾ, ರಿಲ್ಯಾಕ್ಸ್ಡ್ ಇದ್ರಾ, ನಿದ್ದೆ ಮಾಡ್ತಿದ್ರಾ, ಏನು ಮಾಡ್ತಿದ್ರಿ ನೀವು? ನಿದ್ದೆ ಅಂತೂ ಇಲ್ಲ ಸರ್. ನಿದ್ದೆ ಅಂತೂ ಮಾಡಂಗಿಲ್ಲ, ಮಾಡಬಾರ್ದು ಕೂಡ. ನಿದ್ದೆ ಮಾಡ್ತಾ ಇರಲಿಲ್ಲ. ನೋ, ಐ ಎಂಜಾಯ್ ದ ಎಂಟೈರ್ ಲ್ಯಾಂಡ್ಸ್ಕೇಪ್ ದೇರ್. ಪ್ಲಾಟೂಸ್ ಆಗಲಿ, ಪ್ಲೇನ್ಸ್ ಆಗಲಿ, ಸೀನ್ರಿ ಆಗಲಿ, ವಿ ಬೋತ್ ಎಂಜಾಯ್ ಟುಗೆದರ್. ವಿ ಕೀಪ್ ಲಿಸ್ನಿಂಗ್ ಟು ಸಾಂಗ್ಸ್ ಆ್ಯಂಡ್ ವಿ ಎಂಜಾಯ್ ದ ಹೋಲ್ ಜರ್ನಿ. ನಿದ್ದೆ ಅಂತೂ ಬರ್ತಾ ಇರಲಿಲ್ಲ. ಆ್ಯಂಡ್ ಭಯ ಒಂದು ಕಡೆ ಡ್ರೈವ್ ಮಾಡಿದ್ರೆ ಅವ್ರಿಗೆ ನಿದ್ದೆ ಖಂಡಿತ ಬರ್ತಿರ್ಲಿಲ್ಲ. ಅದು ಇಲ್ಲ, ನಾನೇ ಡ್ರೈವ್ ಮಾಡ್ಬೇಕಂತ ನನಗೆ ಇತ್ತು. ಎಲ್ಲೂ ಯಾರಿಗೂ ನನ್ನ ಗಾಡಿ ಕೊಡಬಾರ್ದು ಅಂತೇಳಿ. ಒಂದು ಕಡೆ ಏನಾಯಿತು, ಫ್ಯೂಲ್ ಸ್ಟೇಷನಲ್ಲಿ ಫ್ಯೂಲ್ ಹಾಕಿಸ್ಕೊಂಡು ನಾನು ಅಲ್ಲಿ ಸೈಡಲ್ಲಿ ನಿಲ್ಲಿಸಿದ್ದೆ. ಅಲ್ಲಿ ಫಿಲ್ ಮಾಡಿಸ್ಕೊಂಡು ಸೈಡಲ್ಲಿ ನಿಲ್ಲಿಸಿದ್ದೆ. ಅಲ್ಲಿ ಪೇ ಮಾಡೋಕ್ಕೆ ಹೋಗಿದ್ದೆ ಕೌಂಟ್ರಿಗೆ. ಅದು ಸ್ವಲ್ಪ ಬೇರೆ ಒಂದು ಯಾವುದೋ ಲಾರಿ ಬಂದಿದೆ ಅಂತೇಳ್ಬಿಟ್ಟು ತೆಗೆದು ಬೇರೆ ಕಡೆ ನಮ್ಮ ಕೋ ಟ್ರಾವೆಲರ್ ಹಾಕಿದ್ರು. ನನಗೆ ಸಿಟ್ಟು ಬಂದುಬಿಡ್ತು. ನನ್ನ ಗಾಡಿನ ಯಾರು ಡ್ರೈವ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಈತ ಯಾಕೆ ಡ್ರೈವ್ ಮಾಡ್ದ ಇಲ್ಲಿ? ಓಕೆ ಓಕೆ ಓಕೆ. ಭಯ ಆಗ್ತಾ ಇತ್ತು ಸರ್, ಬಟ್ ಆಲ್ವೇಸ್ ಐ ವಾಸ್ ಚಾಂಟಿಂಗ್ ಗಾಡ್ಸ್ ನೇಮ್. ಕೆಲವೊಂದು ಕಡೆ ಏನು ಮಾಡ್ತಾ ಇದ್ರು ಇವರು, ಲೆಫ್ಟಲ್ಲಿ ಇದು ಹೋಲ್ಡರ್ ಇರುತ್ತಲ್ಲ, ಹೋಲ್ಡರ್ ಎತ್ಕೊಂಡು ಕೂತ್ಕೊಂಡ್ಬಿಡೋರು. ಸ್ಟೀಪ್ ಇತ್ತು ಸರ್, ಒಂಥರ ಭಯ. ಸೊ ಹಾಗಾಗಿ ಎಲ್ಲಿ ಬಿದ್ದೋಗ್ತೀನೋ ಅಂತ. ಇವನ್ ದೋ ಐ ಆಮ್ ವೆರಿ ಸೆಕ್ಯೂರ್, ಒಂಥರ ಭಯ. ಐ ಡೋಂಟ್ ನೋ ಹೌ ಐ ವಿಲ್ ಫಾಲೋ. ಇಫ್ ಐ ಹೋಲ್ಡ್ ಇಟ್ ಐ ವಿಲ್ ಕ್ಲಿಂಗ್ ಆನ್ ಟು ದ ಕಾರ್ ಅನ್ಸ್ತಾ ಇತ್ತು. ಇದು ನಿಮ್ಮ ಮೊದಲನೇ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಥವಾ ಟ್ರಾವೆಲ್ ಮಾಡಿದ್ರಾ ನೀವು? ನಿಮ್ಮದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದ್ದಾರೆ, ಬಟ್ ನಾಟ್ ಬೈ ಕಾರ್. ನಾಟ್ ಬೈ ಕಾರ್. ಓಕೆ ಓಕೆ ಓಕೆ. ಅಲ್ಲ, ನಿಮಗೆ ಡ್ರೈವ್ ಮಾಡ್ಬೇಕಂತ ಅನ್ಸಿರ್ಲಿಲ್ವಾ? ಇಲ್ಲ, ನಾನು ಡ್ರೈವ್ ಮಾಡ್ತಾ ಇದ್ದೆ ಸರ್. ಬಿಫೋರ್ ಐ ಯೂಸ್ ಟು ಡ್ರೈವ್, ಬಟ್ ಲೇಟರ್ ಆನ್ ಐ ಗೇವ್ ಅಪ್. ಈ ಕಾರ್ನ ಅವ್ರು ಮಾಡಿಲ್ಲ. ಓಕೆ, ಯಾಕೆ ಅಂದ್ರೆ ಕೇಳ್ತಿರೋದ್ರೆ ಈ ತರ ಇಬ್ರು ಹೋದಾಗ ಯೂಶುವಲಿ ಇಬ್ರು ಡ್ರೈವರ್ಗಳು ಇರೋದನ್ನೇ ಅಡ್ವಾಂಟೇಜ್. ಯಾಕಂದ್ರೆ ಒಂದ್ ಹಂತಕ್ಕೆ ಟೈರ್ಡ್ ಆದಾಗ ಅವರು ತುಂಬಾ ಒಳ್ಳೆ ಡ್ರೈವರ್ ಆಗಿದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ನೀವು ಆ ಥರದ್ದಾಗತ್ತೆ. ಬಟ್ ನೀವು ಇವರ್ ಆಕ್ಚುಲಿ ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಾಗ್ಲೇನೆ ಐ ಆಮ್ ರಿಲ್ಯಾಕ್ಸ್ಡ್ ಅಂಡ್ ಲೈಕ್ ನೋ ವೆರಿ ಕಂಫರ್ಟ್. ಓಕೆ ಓಕೆ. ಇವನ್ ನಮ್ಮ ಕಸಿನ್ಸ್ ಎಲ್ಲಾನು ನನಗೆ ನಾನಿದ್ರೆ ನನಗೆ ಸೀಟ್, ಡ್ರೈವರ್ ಸೀಟ್ ಬಿಟ್ಬಿಟ್ಟು ಅವ್ರ ಪಕ್ಕದಲ್ಲಿ ಕೂರ್ತಾರೆ, ನೀನು ಡ್ರೈವ್ ಮಾಡು ಅಂತೇಳಿ. ಓಕೆ ಓಕೆ. So he has a lot of passion for driving, and I have a lot of passion for traveling. ಇವರು ಪಕ್ಕದಲ್ಲಿ ಕೂತು ನಿದ್ದೆ ಮಾಡಕ್ ಬಿಡ್ತಾ ಇರಲಿಲ್ಲ ಇವ್ರನ್ನ. ಇವರು ವಿಡಿಯೋ ಶೂಟ್ ಮಾಡಬೇಕಲ್ಲ, ಇವ್ರು ಮಾಡಬೇಕು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ನಮ್ಮದು ನೇಪಾಳ ಬಿಟ್ಟ ನಂತರ ಎಲ್ಲಿ ಟಿಬೇಟ್ ಎಂಟ್ರ್ ಆಗ್ತೀವಿ ಅಲ್ಲಿಂದನೂ UK ಸೇರೋ ತನಕನೂ ನಮ್ಮದು ನಾವು ರೈಟ್ ಸೈಡಲ್ಲಿ ಡ್ರೈವ್ ಮಾಡಬೇಕು. ನಮ್ಮ ಇಂಡಿಯಾದಲ್ಲಿ ನಾವು ರೋಡಿನ ಲೆಫ್ಟಲ್ಲಿ ಇರ್ತೀವಲ್ಲ, ಬಟ್ ಎಲ್ಲ ಕಡೆನೂ ರೈಟ್ ಸೈಡ್ ಇರುತ್ತೆ. ನಮ್ಮದು ಸ್ಟೀರಿಂಗು ರೈಟ್ ಸೈಡ್ ಇರುತ್ತೆ, ನಾವು ರೈಟ್ ಸೈಡಲ್ಲಿ ಡ್ರೈವ್ ಮಾಡಬೇಕು. ಅಂದರೆ ನಮಗೆ ಇಫ್ ಇಟ್ ಈಸ್ ಎ ಡಬಲ್ ರೋಡ್, ಪಾರ್ಟಿಷನ್ ರೋಡ್ ಇದ್ದರೆ ತೊಂದರೆ ಇಲ್ಲ, ನಾವು ಒಂದು ಕಡೆ ಇರ್ತೀವಿ, ರೈಟಲ್ಲೇ ಇರ್ತೀವಿ. ಬಟ್ ಸಿಂಗಲ್ ರೂಟ್ ಇದ್ದಾಗ ಓವರ್ಟೇಕ್ ಮಾಡೋಕ್ಕಾಗಿರ್ಬೋದು, ಮುಂದೆ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದ್ದಾಗಿರ್ಬೋದು, ಕನ್ಫ್ಯೂಷನ್. ಆವಾಗ ಇವ್ರ ಪಕ್ಕದಲ್ಲಿ ಇದ್ದು ನೋಡ್ತಾ ಹೇಳ್ಬೇಕು, ಯಾವುದು ಬರ್ತಾ ಇಲ್ಲ ತಗೊಳ್ಳಿ. ನಾನು ಕೂಡ ಫ್ರಾನ್ಸ್ ಅಲ್ಲಿ ಡ್ರೈವ್ ಮಾಡಿದ್ದೀನಿ. ಓಕೆ, ಫ್ರಾನ್ಸ್ ಅಲ್ಲಿ ನಾರ್ಮಂಡಿ ಬೀಚು ಆ ಕಡೆ ಸದರ್ನ್ ಪಾರ್ಟ್ ಆಫ್ ಇದಕ್ಕೆ ಹೋಗಿದ್ದೆ. ಆಮೇಲೆ ಸ್ವಿಟ್ಜರ್ಲ್ಯಾಂಡು ಡ್ರೈವ್ ಮಾಡಿದ್ದೀನಿ, ಒಂದಷ್ಟು ಕಂಟ್ರಿಗಳು ಡ್ರೈವ್ ಮಾಡಿದ್ದೀನಿ. ಭಾಳಷ್ಟು ಕಂಟ್ರಿಗಳಲ್ಲಿ ಇದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ತುಂಬ. ಆಮೇಲೆ ಆ ಟೈಮಲ್ಲಿ ಜಗಳ ಆಯ್ತು ನಂದು ನನ್ನ ಹೆಂಡ್ತಿದ್ದು. ಕರೆಕ್ಟಾಗಿ ಹೇಳಿಲ್ಲ ನೀನು, ಮುಂಚೆನೇ ಹೇಳಬೇಕಾಗಿತ್ತು ಈ ಥರದಲ್ಲಿ. ಯಾಕಂದ್ರೆ ನಮಗೆ ಇನ್ಸೆಕ್ಯೂರಿಟಿ ಕೆಲವೊಂದ್ಸಲ ನಾವು ಅದನ್ನು ಅವಳ ಮೇಲೆ ತೋರಿಸ್ತೀವಿ, ಆ ಥರ ಆಗುತ್ತೆ. ಬಟ್ ಇಟ್ಸ್ ವೆರಿ ನ್ಯಾಚುರಲ್. ಬಟ್ ಅದೊಂದು ಅದ್ಭುತವಾದ ಅನುಭವ. ಸೊ ಈಗ ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು ಮೇಡಮ್ ಈ ಒಂದು ಇಡೀ ಒಂದು 75 ದಿನಗಳಲ್ಲಿ ವಿಚ್ ಇಸ್ ಯು ಥಿಂಕ್ ಬಂದದಕ್ಕೆ ಸಾರ್ಥಕ ಆಯಿತು ಅನ್ಸಿದ್ದು ಯಾವ ಮೂಮೆಂಟ್? ಒಂದು ಮೂಮೆಂಟ್ ಅಥವಾ 2 ಮೂಮೆಂಟ್ ಏನಾದ್ರು ಹೇಳ್ಬೋದು? ವಿಚ್ ಇಸ್ ದ ಬೆಸ್ಟ್ ಮೂಮೆಂಟ್? ದಿ ಬೆಸ್ಟ್ ಇಸ್ ಆರ್ ವೆಡ್ಡಿಂಗ್ ಆನಿವರ್ಸರಿ ಸರ್. ವೆಡ್ಡಿಂಗ್ ಆನಿವರ್ಸರಿ ಇತ್ತಾ ಮಧ್ಯದಲ್ಲಿ? May 15th ವಾಸ್ ಅವರ್ ವೆಡ್ಡಿಂಗ್ ಆನಿವರ್ಸರಿ. ನಾವು ಆವಾಗ ಓಷಲ್ಲಿದ್ವಿ, ಬೋಟ್ ಮಿಕ್ಸ್ಡ್ ಮೂಮೆಂಟ್ಸಲ್ಲಿ. ಓಕೆ, ಅಂದರೆ ರಾತ್ರಿ ಹೋಗಿ ಸೇರಿದ್ದು ನಾವು ಅಲ್ಲಿ 1 ಗಂಟೆಗೆ, 1:30 ಹಂಗೆ ಸೇರಿದ್ದು ನಾವು ಅಲ್ಲಿ ಓಶ್ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ. ಅಷ್ಟು ರಾತ್ರಿ ನಾವು ಹೋಗ್ತಾ ಇದ್ದೀವಿ. ವಿ ಸಾ ಪೀಪಲ್ ಮೂವಿಂಗ್ ಅರೌಂಡ್. ಕೇಳಿದ್ವಿ ನಾವು, ಪ್ರಚೂರ್ ಏನಿದು ಇಷ್ಟೊಂದು ಜನ ಓಡಾಡ್ತಾ ಇದ್ದಾರಲ್ಲ ಅಂತ ಕೇಳಿದೆ ನಾನು. ಇಷ್ಟು ರಾತ್ರಿ ಆದ್ರೇನು ಯಾರೇನು ಚಿಕ್ಕ ಮಕ್ಕಳ ಜೊತೆ ಓಡಾಡ್ತಾ ಇದ್ದಾರೆ ರೋಡ್ಸಲ್ಲಿ. ದರ್ ಎಂಜಾಯಿಂಗ್ ಲೈಫ್, ನೈಟ್ ಲೈಫ್ ಅಲ್ಲಿ ತುಂಬ ಜಾಸ್ತಿ. ಓಕೆ, ಕಿರ್ಗಿಸ್ತಾನಲ್ಲಿ. ಹಾಂ, ಓಶನ್ ಸಿಟಿಯಲ್ಲಿ. ಹಾಂ. ಸೊ ಅಲ್ಲಿ ಹೋದಾಗ ನಾನು ಹಿಂಗೆ ಕೇಳಿದಾಗ ಅವರು
ಹೌದು ಓಶ್ ನೆವರ್ ಸ್ಲೀಪ್ಸ್ ಅಂತ ಅವನು ಗೈಡ್ ಹೇಳ್ದ ಆಮೇಲೆ ಇಟ್ ವಾಸ್ ಅವರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ಎಲ್ಲರೂ ನಮಗೆ ಸ್ಟಾರ್ಟ್ ಮಾಡಿದ್ರು 12 o'clock ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. So that was a wonderful moment, like we were getting wishes in our own car when we were traveling overseas. It was really superb moment for me that night. ಆಯಿತಾ, ಬೆಳಿಗ್ಗೆ ಹೇಳ್ತೀವಿ, ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀವಿ ಇಬ್ಬರು, ನೀರಿಲ್ಲ ರೆಸಾರ್ಟಲ್ಲಿ. ಆಕ್ಚುಲಿ ಆ ಹೋಟ್ಲ್ ಹೆಸರು ಜನ್ನತ್ ಅಂತೇಳಿ ರೆಸಾರ್ಟ್ ಅದು ಆಕ್ಚುಲಿ. ಜನ್ನತ್. ಅನ್ಫಾರ್ಚುನೇಟ್ಲಿ ಅವತ್ತೇನಾಗಿದೆ, ಯಾವುದೋ ಒಂದು ರೂಮಲ್ಲಿ ಏನೋ ಟ್ಯಾಪ್ ಓಪನ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಯಾರೋ ವಿಸಿಟರ್ಸು. ಹಾಗಾಗಿಬಿಟ್ಟು ಎಲ್ಲ ನೀರು ಖಾಲಿ ಆಗಿದೆ ಅಂದರು, ಆ ರೀಸನ್ ಹೇಳಿದರು. ಆಮೇಲೆ ನೋಡ್ಕೊಂಡಿಲ್ಲ ಅವರು. 5 star ಹೋಟ್ಲು ಅದು ಹೆಂಗೆ ನೋಡ್ಕೊಂಡಿಲ್ಲ ಅದು ಡಿಫ್ರೆಂಟ್ ಕ್ವಶನ್. ಬಟ್ ತಲೆಗೆಲ್ಲ ಎಣ್ಣಾಕು ಕೂತಿದ್ದೀವಿ, ಸ್ನಾನ ಮಾಡೋಣ ಅಂದರೆ ನೀರಿಲ್ಲ. ಅವ್ರು ನೋಡಿದರೆ ನಮಗೆ ಮಧ್ಯಾಹ್ನ 1 ಗಂಟೆಗೆ ನಮಗೆ ಕೇಕ್ ಕಟ್ಟಿಂಗು ಪಾರ್ಟಿ ಇಟ್ಟಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಬಟ್ಟೆಯನ್ನು ಒರೆಸ್ಕೊಂಡು ಹೋದ್ರೆ ಹೆಂಗೆ ಮಾಡಿ ಹಾಗೆ ಆಯಿತು. ಕೊನೆಗೆ ಅಮಿತ್ ಅಂತೇಳಿ ಅವರು ಇದ್ರು ಟ್ರಾವೆಲ್ ಕಡೆಯಿಂದ, ಅವ್ರಿಗೆ ಹೇಳಿ ಒಂದು ಬಕೆಟಲ್ಲಿ ನೀರು ತರಿಸ್ಕೊಂಡು ಸುಮ್ಮನೆ ಮುಖ ತೊಳ್ಕೊಂಡು ತಲೆ ಮೇಲಿಂದ ಸ್ನಾನ ಮಾಡ್ಕೊಂಡು ಎಣ್ಣೆ ಇತ್ತಲ್ಲ ಒರೆಸ್ಕೊಂಡು ಹೋಗಿದ್ದಾಯಿತು. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.